ಹೊಸ ವರ್ಷಾಚರಣೆಗೆ ದಿನಗಣನೆ ಶುರುವಾಗಿದ್ದು ಪೊಲೀಸರು ಅಲರ್ಟ್ ಆಗಿದ್ದಾರೆ. ಅದರಲ್ಲೂ ಗೋವಾದ ನೈಟ್ ಕ್ಲಬ್ನಲ್ಲಿನ ಅಗ್ನಿ ಅವಘಡದ ಬಳಿಕ ಟಫ್ ರೂಲ್ಸ್ ತರಲಾಗ್ತಿದೆ. ಇವತ್ತು ಕಮಿಷನರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಏನೆಲ್ಲ ಚರ್ಚೆಯಾಯಿತು ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ವರ್ಷಾಚರಣೆಗೆ ಪಬ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೆ ಸ್ಟ್ರಿಕ್ಟ್ ರೂಲ್ಸ್. 3 ಇಲಾಖೆಗಳ ಅನುಮತಿ ಕಡ್ಡಾಯ, ಇಲ್ಲ ಅಂದ್ರೆ ಪರ್ಮಿಷನ್ ಸಿಗಲ್ಲ. 2026ರ ಹೊಸ ವರ್ಷಕ್ಕೆ ಕೆಲವೇ ದಿನಗಳು ಬಾಕಿ ಇದೆ. ನ್ಯೂ ಇಯರ್ ವೆಲ್ಕಮ್ ಮಾಡೋಕೆ ಯುವ ಸಮೂಹ ಸಜ್ಜಾಗಿದೆ. ಪಬ್ಬು, ರೆಸ್ಟೋರೆಂಟ್ಗಳು ಡಿಫರೆಂಟ್ ಪ್ಲಾನ್ ಆಫರ್ ನೀಡ್ತಿವೆ. ಇತ್ತ ಅಹಿತಕರ ಘಟನೆ ನಡೆಯದಂತೆ ಕಾಕಿ ಅಲರ್ಟ್ ಆಗಿದ್ದು, ಇವತ್ತು ಪೊಲೀಸ್ ಕಮಿಷನರ್ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಿತು. ಜಿಬಿಎ, ಅಬಕಾರಿ, ಅಗ್ನಿಶಾಮಕ, ಬಿಎಂಟಿಸಿ, ಬಿಎಂಆರ್ಸಿಎಲ್ ಸೇರಿದಂತೆ ವಿವಿಧ ಇಲಾಖೆಗಳ ಜೊತೆ ಕಮಿಷನರ್ ಸಭೆ ನಡೆಸಿದ್ರು. ಪಬ್, ಹೋಟೆಲ್, ರೆಸ್ಟೋರೆಂಟ್ಗಳು ಅನುಮತಿ ಪಡೆಯಬೇಕು. ಪೊಲೀಸ್, ಅಗ್ನಿಶಾಮಕ, ಅಬಕಾರಿ ಇಲಾಖೆ ಅನುಮತಿ ಕಡ್ಡಾಯಗೊಳಿಸಲಾಗಿದೆ. ಈ ಪೈಕಿ ಒಂದು ಇಲಾಖೆ ಅನುಮತಿ ಪಡೆಯದಿದ್ರೂ ಅವಕಾಶ ಸಿಗಲ್ಲ. ಇಂದಿನಿಂದಲೇ 3 ಇಲಾಖೆಗಳ ಅಧಿಕಾರಿಗಳು ಪರಿಶೀಲನೆ ನಡೆಸಲಿದ್ದಾರೆ. ಇನ್ನು ತಡೆಯಿಲ್ಲದ ಓಪನ್ ರೂಫ್ ಮೇಲೆ ಪಾರ್ಟಿಗೆ ಅವಕಾಶವಿಲ್ಲ. ಸೆಲೆಬ್ರೇಷನ್, ಡ್ಯಾನ್ಸಿಂಗ್ ಫ್ಲೋರ್ಗಳಲ್ಲಿ ಸಿಸಿ ಕ್ಯಾಮೆರಾ ಕಡ್ಡಾಯಗೊಳಿಸಲಾಗಿದೆ. ಪಾರ್ಟಿ ವೇಳೆ ಏನಾದರೂ ಅನಾಹುತವಾದರೆ ಮಾಲೀಕರೇ ಹೊಣೆಯಾಗಲಿದ್ದಾರೆ. 18 ಡಿಪಾರ್ಟ್ಮೆಂಟ್ಗಿಂತ ಜಾಸ್ತಿ ನಾವು ಇಲಾಖೆಯವ್ರಿಗೆ ನಾವು ಇನ್ವೈಟ್ ಮಾಡಿ ಬೇರೆ ಬೇರೆ ಏನೇನು ಅವ್ರದ್ದು ಜವಾಬ್ದಾರಿ ಇದೆ ಅದರ ಬಗ್ಗೆ ನಮ್ಮ ಇಲಾಖೆ ಪೊಲೀಸ್ ವತಿಯಿಂದ ನಮ್ಗೆ ಏನೇನು ನಮ್ಮ ರಿಕ್ವೈರ್ಮೆಂಟ್ ಇತ್ತು ಅದು ನಾವು ಹೇಳಿದ್ದೀವಿ. ಇದರಲ್ಲಿ ವಿಶೇಷವಾಗಿ ಫೈರ್ ಡಿಪಾರ್ಟ್ಮೆಂಟ್, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ನಾವು ಜಂಟಿಯಾಗಿ ಪ್ರತಿಯೊಂದು ಏರಿಯಾದಲ್ಲಿ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ಸ್ ಇದೆ, ಅದು ಆಡಿಟ್ ರಿಪೋರ್ಟ್ ನಾವು ಕೇಳಿದ್ದೀವಿ, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಡಿಟ್ ರಿಪೋರ್ಟ್. ಸೊ ಅದ್ರ ಪ್ರಕಾರ ಕೆಲಸ ಆಗ್ತಾ ಇದೆ. ಈ ಬಾರಿ ಹೊಸ ವರ್ಷಕ್ಕೆ ಯಾವುದೇ ಸಮಸ್ಯೆ ಇಲ್ಲದಂತೆ ಆಚರಣೆ ಮಾಡಲು ಕಾಕಿ ಚಕ್ರ ವ್ಯೂಹವನ್ನೇ ನಿರ್ಮಿಸುತ್ತಿದೆ. ಪ್ರಜ್ವಲ್, ಟಿವಿ9 ಬೆಂಗಳೂರು. ತಾಯಿಗೆ ಬೈದಿದ್ದಕ್ಕೆ ಅಣ್ಣನನ್ನೇ ತಮ್ಮ ಕೊಲೆಗೈದಿದ್ದಾನೆ. ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಯಾರಬ್ ನಗರದಲ್ಲಿ ಘಟನೆ ನಡೆದಿದ್ದು, ಮೊಹಮ್ಮದ್ ಮುಜಾಹಿದ್ ಎಂಬಾತನನ್ನ ಆತನ ತಮ್ಮ ಮೊಹಮ್ಮದ್ ಮುಸೇದ್ ಕೊಲೆ ಮಾಡಿದ್ದಾನೆ. ತಾಯಿಗೆ ಬೈದ ವಿಚಾರಕ್ಕೆ ಅಣ್ಣ ತಮ್ಮನ ನಡುವೆ ಹೊಡೆದಾಟ ನಡೆದಿದ್ದು, ಈ ವೇಳೆ ಅಣ್ಣನನ್ನ ತಮ್ಮ ಕೊಲೆ ಮಾಡಿದ್ದಾನೆ. ಸದ್ಯ ಗಾಯಗೊಂಡ ಮುಸೇದ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಪೊಲೀಸ್ ಠಾಣಾ ವ್ಯಾಪ್ತಿಯ ಜಾಮಿಯಾ ಮಿಷ್ಕತುಲ್ ಕುರಾನ್ ಬಿಲ್ಡಿಂಗ್ ಹತ್ರ ಆ ಬಿಲ್ಡಿಂಗ್ ಒಳಗಡೆ ಇದು ಘಟನೆ ನಡೆದಿದೆ. ಮೆಹಬೂಬ್ ಸಾಬಿ ಅನ್ನೋರು ದೂರನ್ನು ನೀಡಿದ್ದಾರೆ. ಸಾರಾಂಶ ಏನಂತಂದರೆ, ತನಗೆ 2 ಮಕ್ಕಳಿರ್ತಾರೆ. ಒಬ್ಬ ಮೊಹಮ್ಮದ್ ಮುಸೇಬ್ ಮತ್ತು ಇನ್ನೊಬ್ಬ ಮೊಹಮ್ಮದ್ ಮುಜಾಹಿದ್ ಅಂಥೇಳಿ. ಇವರಿಬ್ಬರು ಒಟ್ಟಿಗೆ ಒಂದು ಮನೆಯಲ್ಲಿರ್ತಾರೆ, ಅಂದರೆ ಒಂದು ರೂಮಲ್ಲಿರ್ತಾರೆ. ನಿನ್ನೆ ದಿವಸ ರಾತ್ರಿ ಆ ಸಮಯದಲ್ಲಿ ಈ ತಮ್ಮ ಯಾರು ಮೊಹಮ್ಮದ್ ಮುಸೇಬ್ ಅನ್ನೋನು ತನ್ನ ಅಣ್ಣನಿಗೆ ಮೊಹಮ್ಮದ್ ಮುಜಾಹಿದ್ ಅನ್ನೋನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಇದಕ್ಕೆ ಕಾರಣ ಏನಂತಂದರೆ, ಸ್ವಲ್ಪ ದಿನಗಳ ಹಿಂದೆ ತನ್ನ ತಾಯಿಗೆ ಈ ಆರೋಪಿತ ಯಾರು ಡಿಸೀಸ್ಡ್ ಮೊಹಮ್ಮದ್ ಮುಜಾಹಿದ್ ಕೆಟ್ಟದಾಗಿ ಬೈದಿದ್ದ. ಈ ಬಗ್ಗೆ ಸಾರಿ ಕೇಳಬೇಕು ಅಂತೇಳಿ ನನಗೆ ಸಾಕಷ್ಟು ಸಾರಿ ಹೇಳಿದರೂ ಕೂಡ ಕೇಳಲಿಲ್ಲ. ಅದಕ್ಕೆ ತಾನು ಸಿಟ್ಟಾಗಿ ಆ ರೀತಿ ಮಾಡಿರೋದಾಗಿ ದೂರಿನಲ್ಲಿ ತಿಳಿಸಿ ದೂರನ್ನು ನೀಡಿದ್ದಾರೆ. ಇದರ